ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 12ನೇ ಕಂತು 13ನೇ ಕಂತು ಯಾವಾಗ ಬರುತ್ತೆ ಅಂತ ತುಂಬ ಜನರಿಗೆ ಒಂದು ಟೆನ್ಷನ್ ಇತ್ತು. ಬರುತ್ತೋ ಇಲ್ಲೋ ಅನ್ನೋದು ಅದ್ರ ಬಗ್ಗೆ ಕೂಡ ಸಾಕಷ್ಟು ಕ್ವಶನ್ಸ್ ಇತ್ತು ನಿಮ್ಮ ಮೈಂಡಲ್ಲಿ. ಇನ್ನು ಮುಂದೆ ಬರುತ್ತೋ ಇಲ್ಲೋ ಅಂತ. ಇದಕ್ಕೋಸ್ಕರ ಈಗ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು. ಆದರೆ ಇವತ್ತು ಬೆಳಗ್ಗೆ ಅದ್ರ ಬಗ್ಗೆ ಕ್ಲಿಯರಾಗಿ ಯಾವಾಗ ಅಮೌಂಟ್ ಬರುತ್ತೆ, 12ನೇ ಕಂತು ಆಗಿರ್ಬೋದು ಅಥವಾ 13ನೇ ಕಂತು ಯಾವಾಗ ಒಟ್ಟಿಗೆ 4,000 ಬರುತ್ತಾ ಅಥವಾ ಹಂತವಾಗಿ ಬರುತ್ತಾ, ಅಥವಾ ಈಗ ಏನು ಒಟ್ಟಿಗೆ 3 ಕಂತು ಹಾಕ್ತಾರೋ ಅಥವಾ ಈ ತಿಂಗಳು 3ನೇ ಕಂತು ಬರಬೇಕಾಗಿತ್ತು, ಅಂದರೆ 14ನೇ ಕಂತು ಬರಬೇಕಾಗಿತ್ತು. 3 ಕಂತು ಒಟ್ಟಿಗೆ ಹಾಕ್ತಾರೆ ಅಥವಾ 2 ಕಂತು ಹಾಕ್ತಾರೆ, ಹಾಕಿದರೆ ಯಾವ ರೀತಿ ಹಾಕ್ತಾರೆ ಅಂತ ನಿಮಗೆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಮಾಡಬೇಕಾಗಿರೋದು ಮೊದಲನೇ ಕೆಲಸ ಏನಂದರೆ, ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್. ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಈ ಮಧ್ಯ ನೀವು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಈಗ ಫ್ರೆಂಡ್ಸ್ ಬನ್ನಿ, ಈಗ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ನಿಮಗೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 13ನೇ 14ನೇ ಕಂತು ಅಥವಾ 12, 13, 14ನೇ ಕಂತು ಯಾವಾಗ ಬರುತ್ತೆ, ಈ 3 ಕಂತಿಂದ ಏನಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಈಗ ಮೊದಲನೇದಾಗಿ ನಿಮಗೆ ಅಂದರೆ ಈಗ 12ನೇ ಕಂತು ಯಾವಾಗ ಬರುತ್ತೆ ಅಂದರೆ 7ರಿಂದ 10 ತಾರೀಕು ಒಳಗಡೆ ಬರುತ್ತೆ ಫ್ರೆಂಡ್ಸ್. ಏನು ಹೇಳ್ತಿದ್ದಾರೆ ಅಂದರೆ, ಈಗ ದಸರಾ ಹಬ್ಬದ ಒಳಗಡೆ ನಿಮಗೆ 2 ಕಂತು ಒಟ್ಟಿಗೆ ಹಾಕ್ತೀವಿ ಅಂದರೆ 12ನೇ ಕಂತು ಆಗಿರ್ಬೋದು 13ನೇ ಕಂತು ಆಗಿರ್ಬೋದು. ಈ ರೀತಿ ನಿಮಗೆ 4,000 ರೂಪಾಯಿ ಹಿಂದೆ ಈಗ ಬರೋ 12ನೇ ತಾರೀಕು ಒಳಗಡೆ ದಸರಾ ಹಬ್ಬದ ಒಳಗಡೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಈಗ 14ನೇ ಕಂತೇನಿದೆ ಅದನ್ನು ಪೆಂಡಿಂಗ್ ಇಡ್ತಾರೆ. ಅದನ್ನು ಇದೇ ತಿಂಗಳು ಹಾಕ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಏನು ಅದ್ರ ಬಗ್ಗೆ ಮಾತಾಡಿಲ್ಲ. ಆದರೆ ಈಗ ಏನಿದೆ 12, 13ನೇ ಕಂತು ಬಗ್ಗೆ ಸ್ಪಷ್ಟವಾದ ಮಾಹಿತಿನ ಕೊಟ್ಟಿದ್ದಾರೆ. 7, 8, 9, 10 ಈ ರೀತಿಯಾಗಿ 12ನೇ ತಾರೀಕು ಒಳಗಡೆ ದಸರಾ ಒಳಗಡೆ ನಿಮ್ಮ ಅಕೌಂಟಿಗೆ 2 ಕಂತಿನ ಹಣ ಹಾಕ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇವತ್ತು ಸದ್ಯಕ್ಕೆ ಈ ಸಿಕ್ಕಿರೋ ಮಾಹಿತಿ ಇಷ್ಟೇ. ಮತ್ತೇನಾದರೂ ನಿಮಗೆ ಬೇರೆ ಮಾಹಿತಿ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.